ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎರಡು ಈಸಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಎಗ್ ರೈಸು, ಇನ್ನೊಂದು ಅವಲಕ್ಕಿ ಉಪ್ಪಿಟ್ಟು. ಎರಡು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ಏನು ಮಾಡೋದಪ್ಪ ಅಂತ ಅಂದ್ಕೊಳ್ಳೋರಿಗೆ ಈ ತಿಂಡಿ ಮಾಡಿ ಆರಾಮಾಗಿ ಬಾಕ್ಸಿಗೂ ಹಾಕ್ಬೋದು, ಬೇಗನೂ ಮಾಡ್ಕೊಂಡು ಮನೇಲೂ ತಿನ್ಬೋದು. ಈಗ ರೆಸಿಪಿ ನೋಡೋಣ ಬನ್ನಿ. ನಾನು ಸಣ್ಣದಾಗಿ ಆನಿಯನ್ನ ಹೆಚ್ಚಿಡ್ಕೊತಾ ಇದ್ದೀನಿ. ಆನಿಯನ್ನು ಸ್ವಲ್ಪ ಕೊತ್ತಂಬರಿ ಎರಡನ್ನೇ ಇಲ್ಲಿ ಹೆಚ್ಚಿಡ್ಕೋಬೇಕಾಗಿರೋದು. ಈ ಅಡುಗೆನ ನಂಗೆ ಹೇಳ್ಕೊಟ್ಟಿದ್ದು ನಮ್ಮ ಮಮ್ಮಿ. ನಮ್ಮ ತಮ್ಮ ಯೂಶಲಾಗಿ ಅವನಿಗೆ ತರಕಾರಿ ಆ ಥರ ಇರೋದೆಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಮಮ್ಮಿ ಆವಾಗ ಅವನಿಗೆ ಅಂತ ಮಾಡಿಕೊಡ್ತಾಯಿದ್ರು. ನಾನು ಒಂದಿನ ತಿಂದು ನಂಗೆ ತುಂಬ ಇಷ್ಟ ಆಯಿತು ಇದು ಟೇಸ್ಟು. ಮಮ್ಮಿ ಹತ್ರ ಹೇಳಿಸ್ಕೊಂಡೆ. ಆವತ್ತಿಂದ ನನಗೆ ಏನಾದರೂ ಬೇರೆ ಅಡುಗೆಗಳು ತಿನ್ನೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ನಾನು ಇದನ್ನೇ ಮಾಡ್ಕೊಂಡು ತಿಂತೀನಿ. ಈಸಿಯಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ಈರುಳ್ಳಿ ಒಂದು ಸ್ಲೈಸ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮಗೆ ಒನ್ ಟೈಮ್ಗಲ್ವಾ 3 ಮೊಟ್ಟೆ ಆದರೆ ಸಾಕಾಗುತ್ತೆ. ಲಡ್ಡು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಕಡಲೆಕಾಳು ಬೆಂಗ್ಲಂತ ಮಾಡ್ತಾರೆ, ಅದು ಸಕ್ಕತ್ತಾಗಿರುತ್ತೆ. ನನಗೆ ಆ ಥರ ತಿಳಿ ಸಾಂಬಾರುಗಳು, ಈ ರಸಮ್ಮು ಎಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ. ನಾನು ಎಷ್ಟೇ ಮಾಡಿಕೊಂಡ್ರು ನಮ್ಮ ಮಮ್ಮಿ ಥರ ಟೇಸ್ಟ್ ಬರಲ್ಲ. ಕಾಯ್ದಿದೆ, ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಇದು ಈಸಿಯಾಗೂ ಆಗುತ್ತೆ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಒಂದು 3/4 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಬೇಕು. ಒಂದು 1/4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಎಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 1-3 ಮೊಟ್ಟೆ ಹಾಕ್ಕೋಬೇಕು. ಮೊಟ್ಟೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಇನ್ನೂ ಲಿಕ್ವಿಡ್ ಇದೆ ಅನ್ನೋವಾಗಲೇ ನಾವು ರೈಸನ್ನು ಹಾಕಬೇಕು. ಅನ್ನನ ನಾನು ಮೊದಲೇ ಮಾಡಿಟ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಆ ಅನ್ನನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಹೇಗೇನೆ ತರಕಾರಿನ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಳಿಗೆ ಒಂಚೂರು ಉಪ್ಪಾಕಿ ಮಿಕ್ಸ್ ಮಾಡಿಕೊಟ್ರೆ ಅಷ್ಟೊಂದು ಡಯಟ್ ಎಲ್ಲ ಆಗೋಗುತ್ತೆ. ಮೊಟ್ಟೆದು ಯಾಕೆ ಮಾಡಿದೆ ಅಂದರೆ ಅದರ ಪ್ರೋಟೀನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಲಡ್ಡು ಅವಾಗಿನೂ ಎದ್ದು ಆಚೆ ಬಂದಿದ್ದ. ಅಶೋಕ್ ಕೆಲಸ ಮಾಡ್ತಾಯಿದ್ರು, ಯಾರೂ ಕಾಣಿಸ್ಲಿಲ್ಲ ಅವನಿಗೆ. ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅವನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಅವನ ಹತ್ರ ಕೂತ್ಕೊಂಡು ಆಟ ಆಡಿ, ಆಮೇಲೆ ತಿನ್ನೋಕ್ಕೆ ಏನಾದರೂ ಕೊಟ್ಟರೆ ಮಾತ್ರ ಅವನು ಸುಮ್ಮನೆ ಕೂತ್ಕೊಳ್ಳೋದು. ಇಲ್ಲಾಂದರೆ ಅಡುಗೆ ಮನೆಗೆ ಬರ್ತಾನೆ, ಇಲ್ಲ ಟಿ ವಿ ಹಾಕು ಅಂತ ಹೇಳ್ತಾನೆ. ಅವನ್ನ ಸಮಾಧಾನ ಮಾಡಿ ಮತ್ತೆ ತಿಂಡಿ ಮಾಡೋಕ್ಕೆ ಬಂದೆ. ನನಗೆ ಮತ್ತು ಲಡ್ಡುಗೆ, ಅಕ್ಕನಿಗೆ, ವೇದ್ಗೆ, ಮಮ್ಮಿಗೆ ಯಾರಿಗೂ ಹುಷಾರಿಲ್ಲ. ಎಲ್ಲರಿಗೂ ಕೋಲ್ಡ್ ಆಗಿಬಿಟ್ಟಿದೆ. ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಗೊತ್ತಿಲ್ಲ. ಅಕ್ಕ ಮಗು ಬಂದಿದ್ರಲ್ಲ ಆವಾಗಿಂದ ನಮ್ಮೆಲ್ಲರಿಗೂ ಕೋಲ್ಡ್ ಆಗಿಬಿಟ್ಟಿದೆ. ಇದು ಹೇಗೆ ಅಂದರೆ ನೋಡಿ, ಈ ಥರ ಹಿಂಗೆ ತೊಗೊಂಬಿಟ್ಟು ಹಿಂಗೆ ಮಾಡಿದ್ರೆ ಕಟ್ಟಾಗಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಇದು ಕರೆಕ್ಟಾಗಿದೆ ನೋಡಿ. ಈಗ ಇದಕ್ಕೆ ಇಲ್ಲೇ ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದು. ಎಷ್ಟು ಬೇಕು ಈ ಅವಲಕ್ಕಿ ಉಪ್ಪಿಟ್ಟಿಗೆ ಅಷ್ಟು ಉಪ್ಪು ಹಾಕಿ ಇಲ್ಲೇ ಹಾಕ್ಕೊಂಬಿಡ್ತೀನಿ. ಏನು ಈಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಅಷ್ಟೇ, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು. ನೀವು ಇದರಲ್ಲಿ ಸ್ವೀಟು ಮಾಡ್ಕೋಬೋದು. ಸ್ವಲ್ಪ ಹಾಲು, ಸಕ್ಕರೆ, ಬಾಳೆಹಣ್ಣು, ಕಾಯಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ರೆಡಿ, ಒಗ್ಗರಣೆ ಹಾಕ್ಬಿಟ್ರೆ ತಿಂಡಿ ರೆಡಿ ಆಗುತ್ತೆ. ಎಲ್ಲ ಚೆಲ್ಕೊಂಡು ತಿಂತಾ ಇದೆಯಾ ಮಗು? ಹಾಂ, ಯಾಕೆ? ಎಲ್ಲ ಇದಕ್ಕೆ ಹಾಕೋ, ಎಲ್ಲ ಇದನ್ನು ಬಟ್ಲಿಗೆ ಹಾಕಮ್ಮ, ಇದಕ್ಕೆ ಹಾಕೋ, ಬೌಲ್ಗೆ ಹಾಕ್ಕೊಂಡು ತಿನ್ನು. ಎಲ್ಲ ಹಾಕೋದಕ್ಕೆ ಹಂಗೆ ಎಲ್ಲ ಹಾಕೋಕಂದ. ಚೆಲ್ಕೊಂಡು ತಿನ್ನಬಾರ್ದು ಮಗನೇ.
ಅವ್ರ ಡ್ಯಾಡಿ ಜೊತೆ ಲಡ್ಡು ಮನು ಈಗ ದಿನ ಸ್ವಲ್ಪ ಕ್ಯಾರೆಟ್ ತಿಂತಾನೆ. ಅವ್ರಿಗೆ ಸ್ಟೀಮ್ ಮಾಡೋಕ್ಕೆ ಕಟ್ ಮಾಡ್ತಾಯಿದ್ರೆ ಬಂದು ಕುಡಿ ಅಂತ ಕೇಳ್ತಾನೆ. ಈಗ ಅವನಿಗೂ ಸ್ವಲ್ಪ ಅಭ್ಯಾಸ ಮಾಡಿಸಿದ್ದೀನಿ. ಕೊಟ್ಟರೆ ಹಿಂಗೆ ಕೂತ್ಕೊಂಡು ಅವನ ಪಾಡ್ಗೆ ಅವನು ತಿಂತಾನೆ. ಬೌಲಲ್ಲಿ ಹಾಕಿ ಕೊಡಬೇಕು ಯಾವುದನ್ನಾದರೂ ಅವನಿಗೆ. ಕೂತ್ಕೊಂಡು ತಿನ್ನು ಮಗನೆ, ತಿನ್ನು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೇನು ಬೇಕು ಅಂದರೆ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕಡಲೆಬೀಜ, ಸಾಸಿವೆ, ಆಮೇಲೆ ಅವಲಕ್ಕಿಗೆ ಉಪ್ಪು ಮತ್ತು ಕಾಯಿ ಹಾಕಿಟ್ಕೊಂಡಿದ್ದೀನಿ. ಅರಿಶಿನ ಇನ್ನಷ್ಟೇ ಬೇಕು. ಒಂದು ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿರ್ತೀನಲ್ಲ ಅದನ್ನು ಹಾಕೋತೀನಿ. ಖಾರ ಎಲ್ಲ ಆವಾಗ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಕಡಲೆಬೀಜ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಾಯಿ, ಅವಲಕ್ಕಿ, ಉಪ್ಪು ಹಾಕಿರೋದನ್ನು ನಾವೀಗ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಕೊತ್ತಂಬರಿ. ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು ಅಂದರೆ ಅವಲಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕು. ಅದೇನಾದರೂ ಮುದ್ದೆ ಥರ ಆದರೆ ಚೆನ್ನಾಗಿರಲ್ಲ. ನೀವು ಇವೆರಡು ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋಗಳು ಬರುತ್ತೆ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.